ಮತ್ತೊಂದು ಕಡೆ ಬಿಜೆಪಿಯ ಈ ಒಟ್ಟಾರೆ ಗೆಲುವಿನ ಬಗ್ಗೆ ಮಾತನಾಡಬೇಕು. ಭಾರತೀಯ ಜನತಾ ಪಾರ್ಟಿ 1950ರ ದಶಕದಲ್ಲಿ ಜನಸಂಘದ ಮುಖಾಂತರ ಅಸ್ತಿತ್ವಕ್ಕೆ ಬಂದಂತಹ ಪಾರ್ಟಿ 1980ರಲ್ಲಿ ಭಾರತೀಯ ಜನತಾ ಪಾರ್ಟಿಯಾಗಿ ಕನ್ವರ್ಟ್ ಆಯಿತು. ಜನಸಂಘ ಇದ್ದಿದ್ದು ಭಾರತೀಯ ಜನತಾ ಪಕ್ಷ ಆಯಿತು. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಯನ್ನು ಎದುರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರೋದಕ್ಕೆ ಬಿಜೆಪಿ ಬರ್ತಾ ಇದೆ. ಆದರೆ ಇವತ್ತಿನ ತನಕವೂ ಕೂಡ ಬಿಜೆಪಿಗೆ ಒಂದು ಹಣೆಪಟ್ಟಿ ಇದೆ, ಅದು ಹಿಂದಿ ಭಾಷೆಯ ಪಾರ್ಟಿ, ಅದು ಕೇವಲ ಹಿಂದಿ ಪ್ರದೇಶಕ್ಕೆ ಸೀಮಿತವಾದಂತಹ ಪಾರ್ಟಿ ಅಂತ. ಆದರೆ ಇದೀಗ ಇವತ್ತಿನ ನಾಯಕತ್ವ ಅದನ್ನು ಹೊಡೆದುರುಳಿಸಿದೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಹಿಂದಿ ಸೀಮೆ ಹಣೆಪಟ್ಟಿಯನ್ನು ಬಿಜೆಪಿ ಕಳಚಿದೆ. ಹಾಗಾದರೆ ಹೆಂಗೆ ಕಳಚಿತು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದರೆ, ಅಸ್ಸಾಂನಲ್ಲಿ ಹ್ಯಾಟ್ರಿಕ್ ಗೆಲುವು, ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿದಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಅಸ್ಸಾಂ ರಾಜ್ಯವನ್ನು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಅನೇಕ ದಶಕಗಳ ಕಾಲ ಆಳಿದ್ರು. ಇದೀಗ 3 ಅವಧಿಗೆ ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ, ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದೆ. ಯಾವ ಪಶ್ಚಿಮ ಬಂಗಾಳದಲ್ಲಿ ಇದುವರೆಗೂ ಕೂಡ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿಗೆ ಸಾಧ್ಯವಾಗಿರಲಿಲ್ಲವೋ ಇವತ್ತು 203 ಸ್ಥಾನಗಳ ಮುಖಾಂತರ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. 17 ರಾಜ್ಯಗಳಲ್ಲಿ ಸ್ವಂತ ಬಲ ಇದೆ, 5 ರಾಜ್ಯಗಳಲ್ಲಿ NDA ಮೈತ್ರಿಕೂಟ ಇದೆ. ನೀವು ನೋಡಿ, ಹಿಂದಿಯೇತರ ಮಾತನಾಡುವಂತಹ ಪೂರ್ವ ಭಾರತದ 3 ರಾಜ್ಯಗಳು ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಒಡಿಶಾ, ಇಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಪಶ್ಚಿಮ ಭಾರತದ 3 ರಾಜ್ಯ ಮಹಾರಾಷ್ಟ್ರ, ಗುಜರಾತ್ ಮತ್ತು ಗೋವಾದಲ್ಲಿ ಬಿಜೆಪಿ ಆಡಳಿತ ಇದೆ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಪ್ರಬಲ ನೆಲೆ ಇದೆ. ಅವರಿಗೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿಲ್ಲ ಅನ್ನೋದು ಬಿಟ್ಟರೆ ಒಂದು ಕೇಡರ್ ಇರುವಂತಹ ರಾಜ್ಯ ಕರ್ನಾಟಕ, ನಾಯಕತ್ವದ ಕೊರತೆ ಇತ್ಯಾದಿ ಬೇರೆ ಬೇರೆ ಕಾರಣಕ್ಕಿದೆ. ಆದರೆ ಕೇಡರ್ ಮಾತ್ರ ಕರ್ನಾಟಕದಲ್ಲಿದೆ. ಮತ್ತೊಂದು ಕಡೆ ಆಂಧ್ರ ಪ್ರದೇಶದಲ್ಲಿ ಅವರದ್ದೇ ಆದಂಥ NDA ಮೈತ್ರಿಕೂಟ ಅಧಿಕಾರದಲ್ಲಿದೆ. ಮತ್ತೊಂದು ಕಡೆ ತಮಿಳುನಾಡಲ್ಲಿ ಬೇರೂರುವ ಪ್ರಯತ್ನವನ್ನು ಇದೀಗ ಅವರು ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲದಕ್ಕೂ ಹೊರತಾಗಿ ಒಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಹಿಂದಿಯೇತರ ದಕ್ಷಿಣ ರಾಜ್ಯಗಳ 10% ಇದೆ ಅವರದ್ದು. ಅದರ ಜೊತೆಗೆ ಹಿಂದಿಯೇತರ ಉತ್ತರ 15% ಇದೆ. ಪೂರ್ವದಲ್ಲಿ 52% ಸ್ಥಾನಗಳನ್ನು ಗೆದ್ದಿದ್ದಾರೆ. ಹಿಂದಿ ಸೀಮೆ ಅಂದರೆ ಹಿಂದಿ ಮಾತನಾಡುವಂತಹ ಪ್ರದೇಶಗಳಲ್ಲಿ 55% ಇದೆ. ಹಿಂದಿಯೇತರ ಪಶ್ಚಿಮ ಪ್ರದೇಶದಲ್ಲಿ 60% ಸ್ಥಾನಗಳನ್ನು ಇದೇ ಬಿಜೆಪಿ ಗೆಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವುದರ ಮುಖಾಂತರ? ಪ್ರತಿ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯುವ ಮುಖಾಂತರ. ಹಾಗಾದರೆ ದಕ್ಷಿಣದ ಕೋಟೆಯಲ್ಲಿ ಕಮಲ ಅರಳಿದ್ದು ಹೇಗೆ? ಅರಳುತ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಮಲ ಅರಳಿದ್ದು ನಮ್ಮದೇ ಕರ್ನಾಟಕದಲ್ಲಿ 2008ರಲ್ಲಿ. ಇದೇ ಯಡಿಯೂರಪ್ಪನವರು ಆ ಕೀರ್ತಿ ಅವರು ಭಾಜನರಾಗಿದ್ದಾರೆ. ಅದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಹಾಗಾದರೆ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮೊದಲು ತೆಲಂಗಾಣದಲ್ಲಿ ಕಮಲದ ಬೇರುಗಳು ಇದೀಗ ಆಳಕ್ಕಿಳಿತಾ ಇದೆ. ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ 1970 ಆ ದಶಕದಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಏನು ಮಾಡಿತು, ಒಂದು ಬೇಡಿಕೆ ಇತ್ತು ಅಖಂಡ ಆಂಧ್ರ ಪ್ರದೇಶದಲ್ಲಿ. ತೆಲಂಗಾಣ ಬೇರೆ ಆಗಬೇಕು, ಆಂಧ್ರ ಪ್ರದೇಶ ಬೇರೆ ಆಗಬೇಕು ಅಂತ. ಅದಕ್ಕೆ ಬಿಜೆಪಿಯವರು ಏನು ಮಾಡಿದ್ರು, ಸಪೋರ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆ ಮುಖಾಂತರ ತೆಲಂಗಾಣದಲ್ಲಿ ನೆಲೆ ಊರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು. 2028ರ ಎಲೆಕ್ಷನ್ನಲ್ಲಿ ಅವರು ಒಂದು ಸ್ವಲ್ಪ ಸಾಧನೆ ಮಾಡಿದ್ದಾರೆ. ಚಂದ್ರಶೇಖರ್ ರಾವ್ ಅವರ ಭದ್ರಕೋಟೆ ಅಂತ ಹೇಳಲಾಗ್ತಿತ್ತು. ಇದನ್ನು ಬಿಜೆಪಿ ಇದೀಗ 2ನೇ ಶಕ್ತಿಯಾಗಿ ಅಲ್ಲಿ ಹೊರಹೊಮ್ಮಿದೆ. 2023ರಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ರು ಕೂಡ 2018ರಲ್ಲಿ 1 ಸ್ಥಾನ ಗೆದ್ದಿತ್ತು. 2023ರಲ್ಲಿ 8 ಸ್ಥಾನ ಗೆದ್ದಿದೆ, 7 ಜಾಸ್ತಿ ಆಯಿತು. 2019ರ ಲೋಕಸಭಾ ಚುನಾವಣೆಯಲ್ಲಿ 4 ಗೆದ್ದಿದ್ರು. 2024ರ ಚುನಾವಣೆಯಲ್ಲಿ 8 ಸ್ಥಾನ ಗೆದ್ದಿದ್ದಾರೆ. ಮತ ಪ್ರಮಾಣವು ಕೂಡ 35%ಗೆ ಏರಿಕೆ ಆಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ 293 ಇತ್ತು ಇವರು ಸ್ಥಾನ, ಅದು ಇದಕ್ಕೆ 336ಕ್ಕೆ ಏರಿಕೆ ಆಗಿದೆ. ಆ ಮುಖಾಂತರ ಒಂದು ದೊಡ್ಡ ಮಟ್ಟದ ಪ್ರಾಬಲ್ಯವನ್ನು ಹೊಂದೋ ಪ್ರಯತ್ನವನ್ನು ಅಲ್ಲಿ ಮಾಡಿದ್ದಾರೆ. ಇನ್ನು ಕೇರಳದಲ್ಲಿಯೂ ಕೂಡ 2026ರಲ್ಲಿ 3 ಸ್ಥಾನಗಳನ್ನು ಗೆದ್ದಿದ್ದಾರೆ. 2026ರಲ್ಲಿ 1980-90ರ ದಶಕದಲ್ಲಿ ಅವ್ರದ್ದೆಲ್ಲ ವೋಟಿಂಗ್ ಪರ್ಸೆಂಟೇಜ್ ಕೇವಲ 5% 2016ರಲ್ಲಿ ಅವರು 1 ಸ್ಥಾನ ಗೆದ್ದಿದ್ರು. ಅದಾದ ನಂತರ 2024ರ ಲೋಕಸಭಾ ಚುನಾವಣೆಯಲ್ಲಿ 1 ಸ್ಥಾನ ಗೆದ್ದರು. ಅದಾದ ನಂತರ 21ರಲ್ಲಿ 1 ಸ್ಥಾನವನ್ನು ಕಳೆದುಕೊಂಡಿದ್ರು. ಒನ್ಸ್ ಅಗೇನ್ ಇದೀಗ 3 ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಕೇರಳದಲ್ಲೂ ಕೂಡ ನೆಲೆ ಊರೋ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ತಮಿಳುನಾಡಲ್ಲೂ ಕೂಡ ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಮತ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಾದೇಶಿಕ ನಾಯಕರ ಗತ್ತು ಮಾತ್ರ ಇದೀಗ ಕಳಚಿ ಬೀಳ್ತಾ ಇದೆ ಅಂತ. ಪ್ರಾದೇಶಿಕ ನಾಯಕರ ನಾವು ನಿನ್ನೆಯೂ ಕೂಡ ಚರ್ಚೆ ಮಾಡಿದ್ವಿ. ಈಗ ಬಿಜೆಪಿ ಒಂದು ಸ್ಟ್ರಾಟಜಿ ಮಾಡ್ತಾ ಇದೆ ಚುನಾವಣೆಯಲ್ಲಿ. ಏನು ಸ್ಟ್ರಾಟಜಿ ಮಾಡ್ತಾ ಇದೆ? ಯಾವ್ಯಾವ ಪ್ರಾದೇಶಿಕ ಪಕ್ಷಗಳಿರುತ್ತೋ ಆ ಪ್ರಾದೇಶಿಕ ಪಕ್ಷಗಳನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಈಗ ಉದಾಹರಣೆಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ JDS ಅನ್ನು NDA ಮೈತ್ರಿಕೂಟಕ್ಕೆ ತೆಗೆದುಕೊಂಡು ಹೋದರು.
ಇದರ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿ ಸಣ್ಣ ಪುಟ್ಟ ಪಾರ್ಟಿಗಳನ್ನು ಸೇರಿಕೊಂಡಿದ್ದಾರೆ, ಅಸ್ಸಾಂಗೆ ಹೋದರೆ ಅಲ್ಲಿ ಸಣ್ಣ ಪುಟ್ಟ ಪಾರ್ಟಿಗಳನ್ನು ಸೇರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ, ಬಿಹಾರದಲ್ಲಿ ಸಣ್ಣ ಪುಟ್ಟ ಪಾರ್ಟಿಗಳನ್ನು ಸೇರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಒನ್ಸ್ ಅಗೇನ್ ಪಶ್ಚಿಮ ಬಂಗಾಳದಲ್ಲಿ ಇದೇ TMC ಜೊತೆಗೆ ಈ ಹಿಂದೆ ಮೈತ್ರಿಯನ್ನು ಮಾಡಿಕೊಂಡು ಇವತ್ತು ಅದೇ TMCಯನ್ನು ಸೋಲಿಸೋ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಯಾವ ಕಾರಣಕ್ಕಾಗಿ? ವಿಶ್ವಾಸವನ್ನು ತೆಗೆದುಕೊಂಡು ಅಲ್ಲಿ ಬೇರುಗಳು ಆಳವಾಗಿ ಊರುವಂತಹ ಪ್ರಯತ್ನವನ್ನು ಕಂಡುಕೊಳ್ಳುವ ಭಾಗವಾಗಿ ಬಿಜೆಪಿಯ ಸ್ಟ್ರಾಟಜಿ ಇದು. ಹಾಗಾದ್ರೆ ಕಳಚಿ ಬಿದ್ದ ಪ್ರಾದೇಶಿಕ ನಾಯಕರ ಗತ್ತು ಅಂತ ಹೆಂಗಾಯ್ತಿದು? ಏನೇನಾಗ್ತಾ ಇದೆ? ಮಮತಾ ಬ್ಯಾನರ್ಜಿ, ಸ್ಟಾಲಿನ್ ಮತ್ತು ಪಿಣರಾಯಿ ವಿಜಯನ್ ಇವರೆಲ್ಲರೂ ಕೂಡ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ನಿಗಿ ಅಂತ ಕೆಂಡ ಕಾರ್ತಾ ಇದ್ದಂತಹ ವ್ಯಕ್ತಿಗಳು ಇವರೆಲ್ಲ. ತಮಿಳುನಾಡಿನ ಸ್ಟಾಲಿನ್ನು, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ, ಕೇರಳದ ಪಿಣರಾಯಿ ವಿಜಯನ್. ಇದೀಗ ಇವರೆಲ್ಲರೂ ಕೂಡ ಅಧಿಕಾರ ಮುಕ್ತರಾಗಿದ್ದಾರೆ. ನಾನು ನಿನ್ನೆಯೂ ಕೂಡ ಇದನ್ನು ಹೇಳಿದೆ. 3 ರಾಜ್ಯಗಳಲ್ಲಿ 3 ಸರ್ಕಾರಗಳ ಬದಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ TMC ಹೋಯಿತು, ಆ ಮುಖಾಂತರ ಮಮತಾ ಬ್ಯಾನರ್ಜಿ ಹೋದರು. ತಮಿಳುನಾಡಲ್ಲಿ DMK ಹೋಯಿತು, ಸ್ಟಾಲಿನ್ ಅವರು ಹೋದರು. ಇಲ್ಲಿ LDF ಹೋಯಿತು, ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರು ಹೋದರು. ಹಾಗಾದರೆ ಅವರೆಲ್ಲರೂ ಕೂಡ ಅನುದಾನ, ತೆರಿಗೆ ಹಂಚಿಕೆ ಇವೆಲ್ಲದರ ವಿರುದ್ಧ ಕೇಂದ್ರದ ಜೊತೆಗೆ ನಿರಂತರವಾದಂತಹ ಸಂಘರ್ಷದಲ್ಲಿದ್ದರು. GSTಯಲ್ಲಿ ತಾರತಮ್ಯ ಆಗ್ತಾ ಇದೆ, ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ, ರಾಜ್ಯಕ್ಕೆ ಬರ್ತಾ ಇರುವಂತಹ ಹಣಕಾಸುಗಳು ಯಾವುದು ಕೂಡ ಸಿಗ್ತಾ ಇಲ್ಲ. ಈ ಎಲ್ಲ ಸಂಘರ್ಷದ ಜೊತೆಗೆ ಅವರೆಲ್ಲ ಇದ್ರು. 2024ರ ಸಂಸತ್ತು ಚುನಾವಣೆಯಲ್ಲಿ ಇವರೆಲ್ಲರೂ ಕೂಡ ಅಬ್ಬರಿಸಿದ್ರು. ನಾನು ಆವಾಗಲೇ ಹೇಳಿದ ಹಾಗೆ 2019ರಲ್ಲಿ ಇವರೆಲ್ಲ ಒಗ್ಗಟ್ಟಾಗಿದ್ರು. 2019ರಲ್ಲಿ ಇವರೆಲ್ಲ ಒಗ್ಗಟ್ಟಾಗಿದ್ರು. SP BSP ಯಾವ ಉತ್ತರ ಪ್ರದೇಶದಲ್ಲಿ SP ಮತ್ತು BSP ಒಟ್ಟಾಗೋದಕ್ಕೆ ಸಾಧ್ಯವೇ ಇಲ್ಲೋ ಅಂತ ನಾವು ಹೇಳಲಾಗಿತ್ತು. ಅದೇ SP BSP 2019ರಲ್ಲಿ ಯಾವ ಕಾರಣಕ್ಕಾಗಿ? ಮೋದಿಯವರನ್ನು ಸೋಲಿಸಬೇಕು, BJPಯವರನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದಾಗಿದ್ರು. RJD, ಕಾಂಗ್ರೆಸ್ಸು, TMC ಎಕ್ಸ್ಟ್ರಾ ಎಲ್ಲರೂ ಕೂಡ ಆಗಿದ್ರು. ಆದರೆ ಒಂದು ಸಮಸ್ಯೆ ಇತ್ತಿಲ್ಲಿ. ಏನು ಸಮಸ್ಯೆ ಇತ್ತು ಅಂತ ಹೇಳಿದರೆ, ನಾನು ನಿನ್ನೆ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದೆ. TMC ಮೋದಿಯವರನ್ನು ಸೋಲಿಸಬೇಕು ಅಂತ ಬಂದಾಗ ಇಂಡಿಯಾ ಮೈತ್ರಿಕೂಟದ ಒಳಗೆ ಬರುತ್ತೆ. ಆದರೆ ಪಶ್ಚಿಮ ಬಂಗಾಳದ ಚುನಾವಣೆ ಅಂತ ಬಂದಾಗ ಕಾಂಗ್ರೆಸ್ಸೇ ಬೇರೆ, TMCನೇ ಬೇರೆ ಆಗ್ಬಿಡುತ್ತೆ. ಇಲ್ಲಿ ಅದೇ ರೀತಿಯಾಗಿ ಕೇರಳದಲ್ಲಿ LDF ಬೇರೆ, UDF ಬೇರೆ ಆಗ್ಬಿಡುತ್ತೆ. ಇವೆಲ್ಲವೂ ಕೂಡ ಹೀನಾಯವಾಗಿ ಸೋಲೋದಕ್ಕೆ ಅವರಿಗೆ ಕಾರಣ ಆಯಿತು. 24ರಲ್ಲಿ 234 ಸ್ಥಾನ ಗೆದ್ದು ಒಂದು ವಿರೋಧ ಪಕ್ಷವಂತೂ ಆಯ್ತೋದು. ಆದರೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಸೋಲುವ ಪ್ರಯತ್ನವನ್ನು ಇದೇ ನಾಯಕರುಗಳೆಲ್ಲ ಮಾಡ್ತಾ ಹೋದರು. ಇದರ ಜೊತೆಗೆ ಇದೀಗ ಬಿಜೆಪಿಯ ಮುಂದಿನ ಹಾದಿ ಇರೋದು ಪಂಜಾಬ್ ಮತ್ತು ಕಾಶ್ಮೀರ. ಮುಳ್ಳಿನ ಹಾದಿ ಆಗ್ಬಿಟ್ಟಿದ್ದು. ಈ ಹಿಂದೆ ಪಂಜಾಬ್ನಲ್ಲಿ ಏನಾಗ್ತಾ ಇತ್ತು? ಅಕಾಲಿ ದಳದ ಜೊತೆಗೆ ಅನೇಕ ವರ್ಷಗಳಿಂದ ಅವರದ್ದು ಮೈತ್ರಿ ಇತ್ತು. ಯಾರ ಜೊತೆಗೆ? ಅಕಾಲಿ ದಳದ ಜೊತೆಗೆ ಪಂಜಾಬ್ನಲ್ಲಿ. ಆದರೆ ಯಾವಾಗ 2000 ಈ ಹಿಂದೆ ಈ ಕೃಷಿ ಕಾಯ್ದೆಗಳನ್ನು ಸರ್ಕಾರ ಜಾರಿಗೆ ತಂತಲ್ಲ, ಮೂರು ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದು ಪಂಜಾಬ್ನ ರೈತರೆಲ್ಲ ಹೋಗಿ ದೆಹಲಿಯಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದರೆ, ಇದೇ ಅಕಾಲಿ ದಳ ರೈತರಿಗೆ ಸಪೋರ್ಟ್ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲ ಮಾತನಾಡೋದಕ್ಕೆ ಶುರುವಾಯಿತು. ಅವತ್ತು ಅಕಾಲಿ ದಳ ಮತ್ತು BJPಯ ಈ ಮೈತ್ರಿ ಎಲ್ಲ ಪತನ ಆಗೋದಕ್ಕೆ ಶುರುವಾಯಿತು. ಆದರೆ ಪಂಜಾಬ್ನಲ್ಲಿ 117ರ ಪೈಕಿ 2 ಸ್ಥಾನ ಗೆದ್ದಿದ್ದಾರೆ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ. 2024ರಲ್ಲಿ 13 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಶೂನ್ಯ ಸಾಧನೆಯಾಗಿದೆ. ಬಟ್ ಅವರು ವೋಟಿಂಗ್ ಪರ್ಸೆಂಟೇಜ್ ಮಾತ್ರ 19% ಇದೆ. ಇದರ ಜೊತೆಗೆ ಮಹತ್ವದ ಬೆಳವಣಿಗೆ ಏನಾಯಿತು? ಈಗ 2027ರಲ್ಲಿ ಚುನಾವಣೆ ಬರುತ್ತೆ. ಇತ್ತೀಚೆಗೆ ಆಮ್ ಆದ್ಮಿಯನ್ನು ತೋರಿದಂಥ 7 ಸಂಸದರು, ರಾಘವ್ ಚಡ್ಡಾ ಆಗಿರ್ಬೋದು, ಸಂದೀಪ್ ಪಾಠಕ್ ಆಗಿರ್ಬೋದು, ಇವರೆಲ್ಲರೂ ಕೂಡ BJPಯನ್ನು ಸೇರ್ಪಡೆಯಾಗಿದ್ದಾರೆ. ಈ ಮುಖಾಂತರ ಪಂಜಾಬ್ನಲ್ಲಿ ಗೆಲ್ಲಬಹುದು ಅಂತ. ಮತ್ತೊಂದು ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಅವರ ಅಸ್ತಿತ್ವ ಸ್ವಲ್ಪ ದೊಡ್ಡದಾಗಿಯೇ ಇದೆ. ಯಾಕಂದರೆ 2024ರಲ್ಲಿ 29 ಸ್ಥಾನವನ್ನು ಪಡೆಯುವ ಮುಖಾಂತರ 2ನೇ ಅಧಿಕೃತವಾಗಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದ್ದಾರೆ. ಹಿಂದೆಯೂ ಕೂಡ ಅಲ್ಲಿ ಗೆಲ್ಲುವ ಪ್ರಯತ್ನವನ್ನು ಮಾಡಿದ್ರು. ಆರ್ಟಿಕಲ್ 370 ಅಬ್ರಾಗೇಷನ್ ಆದ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ BJP ನೆಲೆಯೂರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ರಾಜ್ಯದಲ್ಲೂ ಕೂಡ ಸ್ವತಂತ್ರವಾಗಿ ಅಧಿಕಾರವನ್ನು ಮಾಡಬೇಕು ಅನ್ನೋ ಪ್ರಯತ್ನ. 2014ರಲ್ಲಿ ಅವರು ಒಂದು ಪಾರ್ಟಿಯ ಜೊತೆಗೆ, ಅಲ್ಲಿಯ ಲೋಕಲ್ ಪಾರ್ಟಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರಕ್ಕೆ ಬರೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋದಕ್ಕೆ BJP ಪ್ರಯತ್ನವನ್ನು ಪಡ್ತಾ ಇದೆ. ಇದರ ಜೊತೆಗೆ ನಮ್ಮದೇ ರಾಜ್ಯದ ಕತೆ. ಕರ್ನಾಟಕದ ಅಂಗಳದಲ್ಲೇ ಹಾದಿ ತಪ್ಪು ಹೋಗ್ಬಿಟ್ಟಿದೆ. ಏನೇನಾಗಿದೆ? ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ನಂತರ ಯಾವುದೇ ಸಮರ್ಥ ನಾಯಕತ್ವದ ಕೊರತೆ ಆಗ್ತಾ ಇದೆ. ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ರು, ಪರ್ಯಾಯ ನಾಯಕತ್ವ ಬೆಳಿಲಿಲ್ಲ ಕರ್ನಾಟಕದಲ್ಲಿ.
ಯಡಿಯೂರಪ್ಪನವರ ನಂತರ ಯಾರು ಅನ್ನುವಂಥ ಚರ್ಚೆಗಳು ಬಂದಾಗ ಬೇರೆ ಬೇರೆ ಹೆಸರುಗಳೆಲ್ಲ ಬಂತು. ಅವತ್ತು ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸುವ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿತು. 67 ಸ್ಥಾನಗಳನ್ನು 2023 ಚುನಾವಣೆಯಲ್ಲಿ ಅವರು ಗೆದ್ದಿದ್ದಾರೆ. ಹೀಗಾಗಿ ಅವರು ಸೋತುಬಿಟ್ರು. ಅದಾದ ನಂತರ ನೀವು ಗಮನಿಸಿ, ಬಿಜೆಪಿಗೆ ಸರಿಸುಮಾರು ಒಂದು 4-5 ತಿಂಗಳ ಕಾಲ ವಿಪಕ್ಷ ನಾಯಕರನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಕರ್ನಾಟಕದಲ್ಲಿ. ಯಾವ ಕಾರಣಕ್ಕಾಗಿ? ನಾಯಕತ್ವದ ಪ್ರಶ್ನೆಗಳೇ ಎತ್ತ ಇತ್ತು. ಅದಾದ ನಂತರ ಆರ್ ಅಶೋಕ್ ಅವರನ್ನೆಲ್ಲ ಮಾಡಿದ್ರು. ಹೀಗಾಗಿ ಸಮರ್ಥ ನಾಯಕತ್ವದ ಕೊರತೆ ಇದೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಪ್ರಭಾವವನ್ನು ಮೆಟ್ಟಿ ನಿಲ್ಲುವಂತಹ ಅನಿವಾರ್ಯತೆ ಅವರಿಗೆಲ್ಲ ಬಂದಿದೆ. ಜೆಡಿಎಸ್ ಜೊತೆಗಿನ ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ತಂದರೆ ಉಳಿದ ಕಡೆ ನೀರಸ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ. ಬೇರೆ ಬೇರೆ ಕಡೆಗಳೆಲ್ಲ ಸರ್ಕಾರಿ ವೈಫಲ್ಯ ಜನಾಕ್ರೋಶವಾಗಿ ಪರಿವರ್ತಿಸುವ ಹುಡುಕಾಟದಲ್ಲಿ ಇವರೆಲ್ಲ ವೈಫಲ್ಯ ಆಗಿದ್ದಾರೆ. ಬೇರೆ ಬೇರೆ ಹೋರಾಟಗಳೆಲ್ಲ ಸಿಕ್ಕರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸಿಕೊಂಡು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಅವರು ಮಾಡಿಲ್ಲ ಎನ್ನುವಂಥ ಆರೋಪಗಳು ರಾಜ್ಯ ಬಿಜೆಪಿ ನಾಯಕರ ಮೇಲೆ ಇದೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಇದನ್ನು ಹೆಂಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಹೀಗಾಗಿ ಹೊಸ ನಾಯಕತ್ವದ ಮೊರೆ ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಒಳ ಜಗಳ ಮತ್ತು ಪ್ರಾದೇಶಿಕ ಅಸ್ಮಿತೆಯ ಸವಾಲಿದೆ. ಟಿಕೆಟ್ ಹಂಚಿಕೆ ಸಮಯದಲ್ಲಿ ಆದಂತಹ ಗೊಂದಲಗಳನ್ನು ಗಮನಿಸಿದ್ದೀರಿ ನೀವು. ಬೆಸ್ಟ್ ಉದಾಹರಣೆ ಅಂತ ಹೇಳಿದರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಚುನಾವಣೆ. ಯಾವ ಜಗದೀಶ್ ಶೆಟ್ಟರ್ ಕುಟುಂಬ ಜನಸಂಘದಿಂದಲೂ ಕೂಡ ಬಿಜೆಪಿ ಜೊತೆಗಿತ್ತು, ಅಂಥದ್ದೇ ಜಗದೀಶ್ ಶೆಟ್ಟರ್ ಅವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಹೊರಗಡೆ ಹೋಗಿದ್ದನ್ನು ನೋಡಿದ್ವಿ. ಯಾವ KS ಈಶ್ವರಪ್ಪ, ಯಡಿಯೂರಪ್ಪನವರು, BB ಶಿವಣ್ಣವರು ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಕಟ್ಟಿದ್ರು ಅಂತ ಹೇಳ್ತಾ ಇವೋ, ಉಪಮುಖ್ಯಮಂತ್ರಿ ಕೂಡ ಆಗಿದ್ರು KS ಈಶ್ವರಪ್ಪನವರು. ಅವರ ಪುತ್ರನಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರನ್ನು ಕೂಡ ಅವರ ಪಕ್ಷೇತರವಾಗಿ ರಾಘವೇಂದ್ರ ಅವರ ವಿರುದ್ಧ ನಿಂತರು, ಅವರನ್ನು ಉಚ್ಚಾಟನೆ ಮಾಡಿದ್ರು. ಹೀಗಾಗಿ ಟಿಕೆಟ್ ಹಂಚಿಕೆ ಗೊಂದಲಗಳು, ಒಳಜಗಳ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಅಧಿಕಾರ ತಪ್ಪೋದಕ್ಕೆ ಕಾರಣ ಆಗ್ತಾ ಇದೆ. ಕೇಂದ್ರದ ಯೋಜನೆಗಳಿಗಿಂತ ಸ್ಥಳೀಯ ಸಮಸ್ಯೆಗಳೇ ಇಲ್ಲಿ ನಿರ್ಣಾಯಕ ಆಗ್ತಾ ಇದೆ. ಇದರ ಜೊತೆಗೆ ರಾಜ್ಯ ನಾಯಕರ ಒಳ ಜಗಳಗಳು, ಕಾರ್ಯಕರ್ತರ ಅಸಮಾಧಾನ. ಕರ್ನಾಟಕದ ಉದಾಹರಣೆ ಒನ್ಸ್ ಅಗೇನ್, ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ, BY ವಿಜೇಂದ್ರ ನಾಯಕತ್ವದ ವಿರುದ್ಧ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಬೇರೆ ಬೇರೆ ನಾಯಕರುಗಳೆಲ್ಲರೂ ಕೂಡ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ತೆಲಂಗಾಣದಲ್ಲಿ ಹೈದರಾಬಾದ್ ನಗರಕ್ಕೆ ಮಾತ್ರ ಅವರೆಲ್ಲ ಕಮಲ ಪಡೆ ಸೀಮಿತ ಆಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಕಷ್ಟ ಸಾಧ್ಯ ಅನ್ನುವಂಥ ಪ್ರಶ್ನೆ. ಕಾಂಗ್ರೆಸ್ ಅನಿರೀಕ್ಷಿತ ಪುನಶ್ಚೇತನ ಆಗ್ತಾ ಇದೆ. ಬೇರೆ ಬೇರೆ ಕಡೆಗಳಲ್ಲಿ ಅವರು ಕಮ್ಬ್ಯಾಕ್ ಆಗ್ತಾ ಇದ್ದಾರೆ. ಈಗ ಹಿಮಾಚಲ ಪ್ರದೇಶ ಆಗಿರ್ಬೋದು, ಪಕ್ಕದ ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇವುಗಳಲ್ಲಿ ಕಮ್ಬ್ಯಾಕ್ ಆಗ್ತಾ ಇರೋದು ಕೂಡ ಬಿಜೆಪಿಗೆ ಹೊಡೆತ ಕೊಡ್ತಾ ಇದೆ. ಮತ್ತೊಂದು ಕಡೆ ಬೇರೆ ಬೇರೆ ಕಾರಣಗಳಿಗಾಗಿ ಬಿಜೆಪಿ ದಕ್ಷಿಣದ ಕೆಲ ರಾಜ್ಯಗಳಲ್ಲಿ ಸೋಲುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಇದನ್ನು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ.